ಮಲೆನಾಡು ಶಿವಮೊಗ್ಗದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಾವು ಬೆಳೆದಂತಹ ಬೆಳೆ ಅವರ ರೈತರ ಕಣ್ಣೆದುರೇ ಒಣಗಿ ಹಾಳಾಗಿ ಹೋಗಿದ್ದು ಸಾಕಷ್ಟು ನಷ್ಟವನ್ನ ರೈತರು ಅನುಭವಿಸಿದರು. ಆದರೂ ಕೂಡ ಧೃತಿಗೆಡದ ಮಲೆನಾಡು ರೈತರು ಮತ್ತೊಮ್ಮೆ ಬಿತ್ತನೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇದೆ, ನೀವೇ ನೋಡಿ. ಮಲೆನಾಡಲ್ಲಿ ಮತ್ತೆ ಗರಿಗೆದರಿದ ಕೃಷಿ ಚಟುವಟಿಕೆ. ಹಲವೆಡೆ ಎರಡನೇ ಬಾರಿ ಬಿತ್ತನೆಗೆ ಮುಂದಾದ ರೈತರು. ಹೌದು, ಕಳೆದ ವರ್ಷ ಮಲೆನಾಡನ್ನ ಬಿಟ್ಟು ಬಿಡದೆ ಕಾಡಿದ್ದ ಮಳೆರಾಯ ಈ ಬಾರಿ ಮುನಿಸಿಕೊಂಡಿದ್ದಾನೆ. ವರುಣನ ಈ ಮುನಿಸಿಗೆ ಮಲೆನಾಡಿನ ರೈತರು ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಮುಂಗಾರು ಮಳೆಯನ್ನೇ ನಂಬಿ ಬದುಕುವ ಶಿವಮೊಗ್ಗ ಜಿಲ್ಲೆಯ ರೈತರಿಗೆ ಈ ಬಾರಿ ಆರಂಭದಲ್ಲೇ ದೊಡ್ಡ ಆಘಾತ ಎದುರಾಗಿದೆ. ಜೂನ್ ತಿಂಗಳ ಆರಂಭದಲ್ಲಿ ಸುರಿದ ಅಲ್ಪ ಸ್ವಲ್ಪ ಮಳೆಗೆ ರೈತರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ರು. ಆದ್ರೆ ಬಿತ್ತನೆ ಮುಗಿತಾ ಇದ್ದಂತೆ ಮಳೆ ಸಂಪೂರ್ಣ ಕೈಕೊಟ್ಟಿದ್ರಿಂದ ಮೊಳಕೆ ಒಡೆದಿದ್ದ ಬೆಳೆ ಚಿಗುರು ಒಡೆಯುವ ಮುನ್ನವೇ ಒಣಗಿ ಹೋಯಿತು. ಮೆಕ್ಕೆಜೋಳ ಒಣಗಿದ ಹಿನ್ನೆಲೆ ಈಗಾಗಲೇ ರೈತರು ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ. ಆದರೂ ಮಣ್ಣನ್ನೇ ನಂಬಿ ಬದುಕುವ ಅನ್ನದಾತ ಮಾತ್ರ ತನ್ನ ಹಠ ಬಿಟ್ಟಿಲ್ಲ. ಕಣ್ಣೆದುರೇ ಬೆಳೆ ನಾಶವಾದರೂ ಎದೆಗುಂದದ ಕೃಷಿಕರು ಇದೀಗ ಮತ್ತೊಮ್ಮೆ ಸಾಲ ಮಾಡಿ ಎರಡನೇ ಬಾರಿ ಬಿತ್ತನೆ ಮಾಡುತ್ತಿದ್ದಾರೆ. ಮೊದಲ ಬಾರಿ ಮಳೆಯಿಲ್ಲದೆ ಬಿತ್ತನೆ ಮಾಡದೆ ಬೀಡು ಬಿಟ್ಟಿದ್ದ ರೈತರು ಕೂಡ ಜುಲೈ ತಿಂಗಳ ಮಳೆ ನೋಡಿ ತಡವಾಗಿ ಆದರೂ ಬೆಳೆ ಬೆಳೆಯೋಣ ಅಂತ ಜಮೀನಿನ ಕಡೆ ಮುಖ ಮಾಡಿದ್ದಾರೆ. ಒಂದ್ಸರಿ ಬಿತ್ತನೆ ಮಾಡಿದೀವಿ ಸರ್, ಮತ್ತೆಲ್ಲ ಹಾಳಾಗ್ಬಿಡ್ತು. ಒಂದು ತಿಂಗಳ ಮಳೆ ಇಲ್ಲ, ಮತ್ತೆ ಇನ್ನು ಬಿತ್ತನೆ ಮಾಡ್ತಿದ್ದೀವಿ. ಸಾಲ ಸೋಲ ಮಾಡಿಕೊಂಡು ಕೂಲಿನೋ ಹಾಲಿನೋ ಮಾಡಿಕೊಂಡು ಮತ್ತೆ ಇನ್ನು ಏನೈತೆ ಸರ್ ಮಳೆ ಬರೋಕ್ಕೆ ನಮ್ಮ ಕೈಲಿ ಏನೈತೆ, ಎಲ್ಲ ರೈತರು ಹಾಳಾಗ್ತಾಯಿದ್ದೀವಿ. ಜೂನಲ್ಲಿ ಮಳೆನೇ ಇಲ್ಲ ಸರ್. ಒಂದ್ಸರಿ ಬಿತ್ತನೆ ಮಾಡಿ ಹಾಳಾದ್ಮೇಲೆ ಮಳೆ ಬರಲಿದ್ದಕ್ಕೆ ಜೂನ್ ತಿಂಗಳಲ್ಲಿ ಮಳೆ ಇಲ್ಲದಕ್ಕೆ ಹಾಳಾಯಿತು ಪೈರೆಲ್ಲ. ಮತ್ತು ಇನ್ನೊಂದು ಸರಿ ಬಿತ್ತನೆ ಮಾಡ್ತಾಯಿದ್ದೀವಿ. ಮತ್ತು ಇನ್ನೂ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ ಸರ್. ಕೂಲಿನೋ ಹಾಲಿನೋ ಮಾಡಿ ಜೀವನ ಮಾಡೋರು ನಾವು. ನಮ್ಮ ಪರಿಸ್ಥಿತಿ ಹಿಂಗಿದೆ. ಇನ್ನು ಜುಲೈ ಆರಂಭದಲ್ಲೇ ಸುರಿದ ಮಳೆ ಜಿಲ್ಲೆಯ ಶಿಕಾರಿಪುರ, ಸೊರಬ ಹಾಗೂ ಶಿವಮೊಗ್ಗ ಗ್ರಾಮಾಂತರ ಭಾಗದಲ್ಲಿ ಕೃಷಿ ಚಟುವಟಿಕೆ ಮತ್ತೆ ಗರಿಗೆದರುವಂತೆ ಮಾಡಿದೆ. ಈಗಾಗಲೇ ಮಳೆ ಇಲ್ಲದೆ ಒಣಗಿದ್ದ ಮೆಕ್ಕೆಜೋಳವನ್ನ ಅಳಿಸಿ ಕೆಲವರು ಮತ್ತೆ ಬಿತ್ತನೆ ಮಾಡ್ತಾ ಇದ್ರೆ, ಮತ್ತೆ ಕೆಲವರು ಬಂದಷ್ಟು ಬರಲಿ ಅಂತ ಈಗ ಸುರಿತಾ ಇರುವ ಮಳೆ ನಂಬಿ ಒಣಗಿರುವ ಮೆಕ್ಕೆಜೋಳ ಬರಬಹುದು, ಮತ್ತೆ ಸಾಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಮ್ಮನಾಗಿದ್ದಾರೆ. ಕೈಕೊಟ್ಟ ಮುಂಗಾರಿನ ನಡುವೆಯೂ ಹರಸಾಹಸ ಪಡ್ತಾ ಇರುವ ರೈತರು ಈ ಬಾರಿ ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದ್ ಮೂಟೆ 50 kg ತಂದು ಒಂದ್ ಪಟ ಬಿತ್ತಿದ್ವಿ, ಎಲ್ಲ ಹಾಳಾಯ್ತು. ಮತ್ತೆ ಎರಡನೇ ಟೈಮ್ ತಂದು ಮತ್ತೆ ಬಿತ್ತದೀವಿ ಸರ್. ಅವು ನಾವು ರೈತರ ಹತ್ರ ಸಾಲ ತಂದು ಬಡ್ಡಿ 3 ರೂಪಾಯಿ ಬಡ್ಡಿ ತಂದು ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು ಸರ್. ಈ ಮಾಡ್ತಾ ಇದೀವಿ ಸರ್. ಮುಂದೆ ಮಳೆ ಹೆಂಗೈತೋ ಗೊತ್ತಿಲ್ಲ ಸರ್. ಲಾಸ್ಟ್ ಎರಡನೇ ಟೈಮ್ ಮಾಡ್ತಾ ಇದೀವಿ ಸರ್. ಇದು ಮಳೆ ಇದ್ದಿದ್ರೆ ಇಷ್ಟ ಒಂದು 2 ಅಡಿ ಹತ್ರ ಇರೋವು. ಲಾಸ್ ಆಗ್ತೈತೆ ಸರ್. ಸರ್ಕಾರದ್ದಾದ್ರೆ ರೇಟು, ನಮ್ಮ ಬಡವ್ರದ್ದಾದ್ರೆ ರೇಟ್ ಇರಲ್ಲ. ಈ ಪರಿಸ್ಥಿತಿ ನಾವು ಬಡವರು ಇದು ಮಾಡ್ತಾ ಇದೀವಿ ಸರ್. ಈಗಲೂ ಬಿತ್ತನೆ ಮಾಡ್ತಾ ಇದ್ದಾರೆ, ಗೊಬ್ಬರ ಸಿಗ್ತಾ ಇಲ್ಲ. ಸೊಸೈಟಿಯಲ್ಲಿ ಅಲ್ಲಿ ಇಲ್ಲಿ ಪಾಣಿ ಕೊಡಬೇಕು, ಗೊಬ್ಬರಕ್ಕೆ ಏನೂ ಆದಾಯ ಇಲ್ಲ. ಸರ್ಕಾರದಿಂದ ಏನೂ ಬೆನಿಫಿಟ್ ರೈತರಿಗೆ. ಅವರಾಗಿ 2 ಸಲ ಬಿತ್ತನೆ ಮಾಡ್ತಾ ಇದ್ದಾರೆ. ಕೆಲವ್ರದ್ದು ದೊಡ್ಡವು ಇದ್ದಾವೆ, ಕೆಲವ್ರದ್ದು ಸಣ್ಣವು ಇದ್ದಾವೆ ಜೋಳ. ಕೆಲವೊಬ್ರು ರೈತರು ಹಾಳಾಗಿ ಹೋಗಿದ್ದಾವೆ. ಇನ್ನೊಂದ್ಸಲಿ ಅಳಿಸಿ ಬಿತ್ತನೆ ಮಾಡ್ತಾ ಇದ್ದಾರೆ. ಮತ್ತೆ ಏನು ಆದಾಯ ಇಲ್ಲ. ಗೋರ್ಮೆಂಟಿಂದ ಏನಾದ್ರು ಬಡವರಿಗೆ ಆದಾಯ ಮಾಡಿಕೊಡ್ಬೇಕು. ಈ ಸಲ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ. ಒಟ್ಟಾರೆ ಪ್ರಕೃತಿಯ ಮುನಿಸಿನ ನಡುವೆಯೂ ಮಲೆನಾಡಿನ ರೈತರು ಕೃಷಿ ಕಾಯಕವನ್ನ ಮಾತ್ರ ಕೈ ಬಿಟ್ಟಿಲ್ಲ. ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಒಣಗಿ ಹಾಳಾದ ಬೆಳೆಗೆ ಸೂಕ್ತ ಪರಿಹಾರ ಘೋಷಿಸಬೇಕಿದೆ. ಈ ಮೂಲಕ ಸಾಲದ ಸುಳಿಗೆ ಸಿಲುಕಿರುವ ಅನ್ನದಾತನ ನೆರವಿಗೆ ಧಾವಿಸಬೇಕಿದೆ. ನವೀನ್ ಪುರದಾಳ್, ಪಬ್ಲಿಕ್ ಟಿವಿ, ಶಿವಮೊಗ್ಗ.